ಸೂರಜ್ ಬಂಧನದ ಕುರಿತಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಪ್ರತಿಕ್ರಿಯೆಗಾಗಿ ಕೇಳಿದಾಗ ನನ್ನನ್ನು ಯಾಕೆ ಕೇಳ್ತೀರಿ, ನನಗೂ ಇದಕ್ಕೂ ಏನ್ ಸಂಬಂಧ ಅಂತ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಗೆ ನಿರಾಕರಣೆಯನ್ನ ತೋರಿದ್ದಾರೆ. ಸೂರಜ್ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಅವರ ಅಣ್ಣನ ಮಗ ಅರೆಸ್ಟ್ ಆಗಿರೋದು, ಸೊ ಅದರ ಬಗ್ಗೆ ಅವರ ಅಭಿಪ್ರಾಯಗಳನ್ನ ಸಹಜವಾಗಿ ಮಾಧ್ಯಮಗಳು ಕೇಳುತ್ತೆ. ಆದರೆ ಅವರು ರಿಯಾಕ್ಟ್ ಮಾಡ್ಲಿಕ್ಕೆ ಬಯಸಿಲ್ಲ. ಈ ಹಿಂದೆ ಪ್ರಜ್ವಲ್ ಅರೆಸ್ಟ್ ಆದಾಗಲೂ ಕೂಡ ಇದೇ ರೀತಿಯಾದಂತಹ, ಅಂದ್ರೆ ಅರೆಸ್ಟ್ಗೂ ಮುಂಚೆ ಅವರ ಬಗ್ಗೆ ಆರೋಪಗಳು ಕೇಳಿ ಬಂದಂತಹ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರು ಉಪ್ಪು ತಿಂದವರು ನೀರು ಕುಡಿತಾರೆ, ಅದರ ಬಗ್ಗೆ ನಾನೇನು ಹೇಳಲ್ಲ, ತನಿಖೆಯ ಹಂತದಲ್ಲಿ ಏನಾಗುತ್ತೆ ನೋಡೋಣ ಅಂತ ಹೇಳಿದ್ರು. ಈಗಲೂ ಕೂಡ ಅದೇ ರೀತಿಯ ಸ್ಟ್ಯಾಂಡ್ ನಲ್ಲಿ ಇದ್ದ ಹಾಗೆ ಕಾಣಿಸ್ತಾ ಇದೆ. ಪರಿಣಾಮ ನನಗೂ ಇದಕ್ಕೂ ಏನ್ ಸಂಬಂಧ, ನನ್ನನ್ನು ಯಾಕೆ ಕೇಳ್ತೀರಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರತಿಕ್ರಿಯೆ ಕೊಡೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ನಿರಾಕರಿಸಿದ್ದಾರೆ, ನನಗೆ ಯಾಕೆ ಕೇಳ್ತೀರಿ ಅಂತ. ಸೂರಜ್ ಬಂಧನ ಆಗಿದೆ. ಪ್ರಜ್ವಲ್ ರೇವಣ್ಣ ಈಗಾಗಲೇ SIT ವಿಚಾರಣೆಯಲ್ಲಿ ಎದುರಿಸ್ತಾ ಇದ್ದಾರೆ. ರೇವಣ್ಣ ಅವರ ವಿರುದ್ಧ ಕಿಡ್ನಾಪ್ ಪ್ರಕರಣ ಇದೆ, ಅವರ ಭವಾನಿ ರೇವಣ್ಣ ವಿರುದ್ಧ ಬೆದರಿಕೆ ಪ್ರಕರಣ ಇದೆ. ಸೊ ಇದೆಲ್ಲದರ ಸುಳಿಯಲ್ಲಿ ರೇವಣ್ಣ ಕುಟುಂಬ ಸಿಲುಕಿಕೊಂಡಿದೆ. ಕುಮಾರಸ್ವಾಮಿ ಅವರು ಇದಕ್ಕೆ ಏನು ಹೇಳ್ತಾರೆ ಅಂತ ನಿರೀಕ್ಷೆ ಮಾಡಿದ ಹೊತ್ತಿನಲ್ಲಿ ಪ್ರಜ್ವಲ್ ವಿಷಯದಲ್ಲಿ ಅವರು ಏನು ಸ್ಟ್ಯಾಂಡ್ ತೆಗೆದುಕೊಂಡಿದ್ರು ಅದೇ ರೀತಿಯಾದಂತಹ ಮಾತುಗಳು ಈಗ ಅವರಿಂದ ವ್ಯಕ್ತವಾಗ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಈ ಹಿಂದೆ ಪ್ರಜ್ವಲ್ ವಿಷಯವಾಗಿ ಬಂದಾಗಲೂ ಕೂಡ ಅವರು ಅವರ ಕುಟುಂಬ ನಮ್ಮ ಕುಟುಂಬ ಬೇರ್ಪಟ್ಟು ಬಹಳಷ್ಟು ವರ್ಷಗಳಾಗಿದೆ, ಸೊ ನಮಗೆ ಯಾಕೆ ಕೇಳ್ತೀರಿ ಅನ್ನುವಂತಹ ಮಾತುಗಳನ್ನೇ ಆಡಿದ್ರು. ಈಗಲೂ ಕೂಡ ಅದಕ್ಕೂ ನನಗೂ ಏನು ಸಂಬಂಧ ಅಂತ ಕುಮಾರಸ್ವಾಮಿ ಅವರು ಮಾತನಾಡಲಿಕ್ಕೆ, ಈ ವಿಷಯವಾಗಿ ರಿಯಾಕ್ಟ್ ಮಾಡಲಿಕ್ಕೆ ಬಯಸಿಲ್ಲ. ನನಗೆ ಯಾಕೆ ಕೇಳ್ತೀರಿ ಅಂತ ಬದಲಾಗಿ ಮರು ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಅಂತರ ಕಾಯ್ದುಕೊಂಡಿದ್ದೀನಿ ಅನ್ನೋದನ್ನ ಈ ಮೂಲಕವಾಗಿ ಮತ್ತೆ ಮತ್ತೆ ಅವರು ಸಾಬೀತುಪಡಿಸ್ತಾ ಇದ್ದಾರೆ. No, that issue. Why you ask me? Why you are asking me? That is not pertaining to me, or it is not necessary to react for all those things. Law is there. Law it will take its own course of action. ಏನಿಲ್ಲ, ನನಗೇನು ಸಂಬಂಧ, ಅವೆಲ್ಲ ಮಾತಾಡೋಣ ಬನ್ನಿ. No, that issue. Why you ask me? Why you are asking me? That is not pertaining to me, or it is not necessary to react for all those things. Law is there. Law it will take its own course of action. ಏನಿಲ್ಲ, ನನಗೇನು ಸಂಬಂಧ, ಅವೆಲ್ಲ ಮಾತಾಡೋಣ ಬನ್ನಿ. No, that issue. Why you ask me? Why you are asking me? That is not pertaining to me, or it is not necessary to react for all those things. Law is there. Law it will take its own course of action. ಏನಿಲ್ಲ, ನನಗೇನು ಸಂಬಂಧ, ಅವೆಲ್ಲ ಮಾತಾಡೋಣ ಬನ್ನಿ. No, that issue. Why you ask me? Why you are asking me? ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಬಗ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸೋದಕ್ಕೆ ಅವರು ನಿರಾಕರಿಸಿದ್ದಾರೆ. ಯಾಕೆ ಕೇಳ್ತೀರಿ, ಕಾನೂನು ಅದರ ಪ್ರಕಾರವಾಗಿ ಕ್ರಮ ತೆಗೆದುಕೊಳ್ಳುತ್ತೆ, ನನಗೂ ಅದಕ್ಕೂ ಏನು ಸಂಬಂಧ ಅಂದಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಅರೆಸ್ಟ್ ಆಗಿದ್ದು ಇವೆಲ್ಲ ವಿಚಿತ್ರ ಘಟನಾವಳಿಗಳು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಈಶ್ವರ್ ಖಂಡ್ರೆ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇವೆಲ್ಲ ವಿಚಿತ್ರ, ವಿಕೃತ, ಅಸಹ್ಯ ಪಡುವಂತಹ ಬೆಳವಣಿಗೆಗಳು ಅನ್ನೋದನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಇವೆಲ್ಲ ಒಂದು ವಿಚಿತ್ರವಾದಂಥ ಪ್ರಕರಣಗಳು, ವಿಚಿತ್ರ, ವಿಕೃತ ಮತ್ತು ಅಸಹ್ಯ ಪಡುವಂಥ ಪ್ರಕರಣಗಳು. ಪ್ರಜ್ವಲ್ ರೇವಣ್ಣದಿರ್ಬೋದು, ನಿಮ್ಮ ಸೂರಜ್ದಿರ್ಬೋದು, ಯಡಿಯೂರಪ್ಪ ಅವ್ರದ್ದಿರ್ಬೋದು, ಏನು ನಡೀತಾ ಇದೆ ಅಂತಲೇ ತೋಚ್ತಾ ಇಲ್ಲ. ಆಮೇಲೆ ಆಶ್ಚರ್ಯ ಏನಪ್ಪ ಅಂದರೆ, ಅವು ಯಾರು ಮಾಡಿದ್ದಾರೆ ಅವರಿಗೂ ಕೂಡ ಏನು ಅನಿಸ್ತಾ ಇಲ್ಲ. ಎಲ್ಲರೂ ಬೇರೆ ರಾಜೀನಾಮೆನೇ ಕೇಳ್ತಾ ಇದ್ದಾರೆ, ಅವರು ಆತ್ಮಾವಲೋಕನ ಮಾಡ್ಕೊತಾ ಇಲ್ಲ. ನೀವು ಸೂರಜ್ ರೇವಣ್ಣ ಅವರ ವಿಚಾರದಲ್ಲಿ ಬಂಧನ ಆಗಿದೆ, ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನೋಡಿ, ಯಾವುದೇ ಅಕ್ರಮಗಳಾಗಿದ್ದರೆ, ಯಾವುದೇ ಅಪರಾಧ ಆಗಿದ್ದರೆ ಅದು ಪೊಲೀಸರ ಜವಾಬ್ದಾರಿ ಇದೆ, ಪೊಲೀಸ್ ಇಲಾಖೆ ಇದೆ, ತನಿಖಾ ತಂಡಗಳಿದ್ದಾವೆ. ಅದರ ಸತ್ಯಾಸತ್ಯತೆ ನೋಡಿ ತನಿಖಾ ತಂಡಗಳು ಕಾನೂನು ರೀತಿಯ ಅವರು ಕ್ರಮ ಜರುಗಿಸ್ತಾರೆ. ಅದ್ರಲ್ಲಿ ನಮ್ಮ